ನಾನು ಕಳೆದ ಒಂದು 3-4 ತರಗತಿಗಳಲ್ಲಿ ಸೆಷನ್ಗಳಲ್ಲಿ ದೇವದೂತರಿಗೂ ಮತ್ತು ಸಭಾಕಾಲದ ವಿಶ್ವಾಸಿಗಳಿಗೂ ಇರತಕ್ಕಂಥ ವ್ಯತ್ಯಾಸದ ಬಗ್ಗೆ ಮಾತ್ರ ನಾನು ಮಾತನಾಡ್ತಾ ಬಂದೆ. ಅದರಲ್ಲಿ ಎರಡನೇ ವ್ಯತ್ಯಾಸ, ದೇವದೂತರಿಗೆ ಯಾವುದೇ ಪ್ರತಿಫಲವಿಲ್ಲ. ಅವರು ಯಾವ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟರೋ ಅದೇ ಮಟ್ಟದಲ್ಲಿ ಅದೇ ಸ್ಥಾನಮಾನಗಳಲ್ಲಿ ಅವರು ಇರ್ತಾರೆ ಹೊರತು ಅವರಿಗೆ ಯಾವುದೇ ಜಯಮಾಲೆಗಳಾಗಲಿ, ಕಿರೀಟಗಳಾಗಲಿ, ಸ್ಥಾನಮಾನಗಳಾಗಲಿ, ಒಡೆತನವಾಗಲಿ ಇಲ್ಲ. ಆದರೆ ಸಭಾಕಾಲದ ವಿಶ್ವಾಸಿಗೆ ದೇವರು ಭಾಳ ವಿಶೇಷವಾದಂಥ ಬಹುಮಾನಗಳನ್ನು ಪರಲೋಕದಲ್ಲಿ ನಮಗಾಗಿ ಅದರ ರಿಸರ್ವ್ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸ್ತದೆ. ಆ ರೀತಿ ಇಟ್ಟಿರ್ತಕ್ಕಂಥ ಜಯಮಾಲೆಗಳು ಅಥವಾ ಕಿರೀಟಗಳು ಅಥವಾ ಬಹುಮಾನಗಳು 5 ಎಂಬುದಾಗಿ ಸತ್ಯವೇದ ವಿಂಗಡಣೆ ಮಾಡಿ ನಮಗೆ ತಿಳಿಸ್ತದೆ. ಅದರಲ್ಲಿ ಮೊದಲನೆಯ ಬಹುಮಾನ ಇಲ್ಲವೇ ಮೊದಲನೆಯ ಕಿರೀಟ ಇಲ್ಲವೇ ಮೊದಲನೆಯ ಜಯಮಾಲೆ, ಅದು ಕ್ರಿಸ್ತಿಯ ಓಟದಲ್ಲಿ ಜಯಶಾಲಿ ಆದವನಿಗೆ ಅದು ಸಿಗ್ತದೆ ಎಂಬುದಾಗಿ 1 ಕೊರಿಂಥ 9ನೇ ಅಧ್ಯಾಯ 25-27 ನಾವು ಸ್ಪಷ್ಟವಾಗಿ ಅದನ್ನು ಓದ್ತೇವೆ. ಮತ್ತು ನಾನು ಉದಾಹರಣೆಯಾಗಿ ಕೊಟ್ಟದ್ದು ಪೌಲನ ಜೊತೆಯಲ್ಲಿ ಪೇತ್ರನು ಕೂಡ ಇದ್ದಾನೆ, ಎಲ್ಲ ಅಪೊಸ್ತಲರು ಕೂಡ ಅದರಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಸಭಾಕಾಲದ ವಿಶ್ವಾಸಿಗಳು ಎಷ್ಟೋ ಜನರು ಅದರಲ್ಲಿ ಇದ್ದಾರೆ. ಈಗ ನಮ್ಮ ದೇಶಕ್ಕೆ ಕ್ರೈಸ್ತತ್ವವನ್ನು, ಸತ್ಯವೇದವನ್ನು ಬೋಧಿಸಿ ಸ್ಪಷ್ಟವಾದಂಥ ಬೋಧನೆಯನ್ನು ಕೊಟ್ಟು ಸತ್ಯವೇದದ ಅನುಸಾರವಾಗಿ ಸಭೆಗಳನ್ನು ಕಟ್ಟಿದಂಥ ಮಹಾ ಸೇವಕರು ಕೂಡ ಅದರಲ್ಲಿ ಪಾಲುದಾರರಾಗಿದ್ದಾರೆ. ನಾವು ಎರಡನೇ ಜಯಮಾಲೆ ರಕ್ತ ಸಾಕ್ಷಿಯಾಗಿ ಸಾಯುವವರಿಗಾಗಿ ಕರ್ತನು ಇಟ್ಟಿದ್ದಾನೆ, ಜೀವ ಎಂಬ ಜಯಮಾಲೆ. ಆ ಜೀವ ಎಂಬ ಜಯಮಾಲೆ ಕ್ರಿಸ್ತನಿಗಾಗಿ ಪ್ರಾಣ ಕೊಟ್ಟಂಥ ಸೇವಕರಿಗೆ, ಅವರು ಸ್ತ್ರೀಯರಾಗಿರಬಹುದು, ಪುರುಷರಾಗಿರಬಹುದು, ಯಾರೇ ಆಗಿರಬಹುದು, ಕ್ರಿಸ್ತನ ಸಾಕ್ಷಿಯಾಗಿ ಕ್ರಿಸ್ತನ ಸುವಾರ್ತೆಗಾಗಿ ದಂಡಿಸಲ್ಪಟ್ಟು ಮರಣವನ್ನು ಅನುಭವಿಸಿದವರಿಗೆ ರಕ್ತಸಾಕ್ಷಿ ಎಂಬುದಾಗಿ ಸತ್ಯವೇದವು ಕರೆಯುತ್ತದೆ. ಅದು ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ಅದರ ಬಗ್ಗೆ ಬರೆಯಲ್ಪಟ್ಟಿದೆ. ರಕ್ತಸಾಕ್ಷಿಯಾದವರಿಗೆ ಜೀವ ಎಂಬ ಜಯಮಾಲೆಯು ಕೊಡಲ್ಪಡ್ತದೆ ಎಂಬುದಾಗಿ. ಅದಕ್ಕೆ ಉದಾಹರಣೆಯಾಗಿ ನಾನು ಸ್ಟೆಫನನ್ನು ನಿಮಗೆ ತಿಳಿಸಿದ್ದೇನೆ. ಇನ್ನೊಂದು ದೇವರ ಪ್ರಭಾವ ಎಂಬ ಜಯಮಾಲೆ, ಅದು ಸಭಾ ಹಿರಿಯರಿಗೆ ಕೊಡಲ್ಪಡ್ತದೆ ಎಂಬುದಾಗಿ ನಾನು ನಿಮಗೆ ತಿಳಿಸಿದೆ ಕಳೆದ 2-3 ತರಗತಿಗಳಲ್ಲಿ. ಅದನ್ನೇ ಈ ದಿವಸವೂ ಕೂಡ ನಾನು ಉಳಿದ ಭಾಗವನ್ನು ನಿಮಗೆ ತಿಳಿಸಬೇಕೆಂಬ ಆಸಕ್ತಿಯಿಂದ ನಾನು ಈ ದಿವಸ ನಿಮ್ಮ ಮಧ್ಯೆ ಬಂದಿದ್ದೇನೆ. ಸಭಾ ಹಿರಿಯರು ಯಾರು ಅಂತ ಹೇಳಿದರೆ, ಸತ್ಯವಾದ ಬೋಧನೆಯ ಮೇಲೆ, ಅಂದರೆ ಸತ್ಯವಾದ ಬೋಧನೆ ಅಂತ ಹೇಳುವಾಗ ನಮ್ಮ ಕೈಲಿರ್ತಕ್ಕಂಥ ಸತ್ಯವೇದವೇ. ಈ ಸತ್ಯವೇದವೇ ಸತ್ಯವಾದಂಥ ಬೋಧನೆಯನ್ನು ಕೊಡ್ತಕ್ಕಂಥ ಪುಸ್ತಕವಾಗಿದೆ. ಇದು ದೇವರ ಮಾತುಗಳನ್ನು ಒಳಗೊಂಡಿದೆ. ದೇವರ ನೇರವಾದ ಹೇಳಿಕೆ, ನೇರವಾದ ನುಡಿಗಳು ಈ ವಾಕ್ಯದಲ್ಲಿ ನಮಗೆ ಈ ಸತ್ಯವೇದದಲ್ಲಿ ಬರೆದು ಕೊಡಲ್ಪಟ್ಟಿದೆ. ಭಾಳ ಜನರು ಅದಕ್ಕೆ ಶ್ರಮ ಅನುಭವಿಸಿದ್ದಾರೆ. ಕೆಲವರು ಜೀವಂತವಾಗಿ ಸುಡಲ್ಪಟ್ಟು ರಕ್ತಸಾಕ್ಷಿಯಾಗಿದ್ದಾರೆ. ಈ ಸತ್ಯವೇದವನ್ನು ನಮ್ಮ ಕೈಗೆ ಬರಬೇಕಾದರೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಎಷ್ಟೋ ಸೇವಕರು. ಅವರನ್ನು ನಾವು ಈ ಸಮಯದಲ್ಲಿ ನೆನೆಸುವುದರಲ್ಲಿ ಯಾವ ತಪ್ಪು ಇಲ್ಲ. ಅದನ್ನು ನಾವು ನೆನೆಸಬೇಕು. ಅದನ್ನೆಲ್ಲ ನೆನೆಸಿದಾಗಲೇ ಸತ್ಯವೇದದ ಮೇಲಿನ ಗೌರವ, ಸತ್ಯವೇದದ ಮೇಲಿನ ಒಂದು ನಂಬಿಕೆ, ಆ ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳಿಗಿರ್ತಕ್ಕಂಥ ಒಂದು ಆಸಕ್ತಿ, ಕಲಿಯಬೇಕೆಂಬ ಆಸಕ್ತಿ ನಮಗೆ ಹೆಚ್ಚೆಚ್ಚಾಗಿ ಬರ್ತದೆ. ನಾವು ಆ ವಾಕ್ಯದಲ್ಲಿ ಆ ವಾಕ್ಯಾನುಸಾರವಾಗಿ ಕಟ್ಟಲ್ಪಟ್ಟಂಥ ಸಭೆ ಎಂಬುದು ಅದು ಜೀವಂತ ಉಳ್ಳ ದೇಹ, ದ ಲಿವಿಂಗ್ ಬಾಡಿ. ಸಭೆ ಅಂತ ಹೇಳುವಾಗ ಅದು ಒಂದು ಕಟ್ಟಡವಲ್ಲ, ಅಥವಾ ಒಂದು ಗುಂಪಲ್ಲ, ಅಥವಾ ಯಾವುದೋ ಒಂದು ಎಜೆಂಡಾ ಮೇಲೋ ಇಲ್ಲವೋ ಯಾವುದೋ ಒಂದು ಏನು ಹೇಳ್ತಾರೆ ಅದಕ್ಕೆ, ಕೆಲವು ಹೇಳ್ತಾರೆ ಎಜೆಂಡಾ ಜೊತೆಗೆ ಇನ್ನೊಂದೇನು ಹೇಳ್ತಾರೆ, ಅದು ನನಗೆ ಜ್ಞಾಪಕ ಬರ್ತಾ ಇಲ್ಲ ಈಗ. ಬೈಲಾ ಪುಸ್ತಕದ ಮೇಲೆ ಅದು ಕಟ್ಟಲ್ಪಟ್ಟಂಥದ್ದಲ್ಲ. ಅದೊಂದು ಸಂಘ ಸಂಸ್ಥೆಯೂ ಅಲ್ಲ, ರಾಜಕೀಯ ಸಂಸ್ಥೆಯೂ ಅಲ್ಲ, ಧಾರ್ಮಿಕ ಸಂಸ್ಥೆಯೂ ಅಲ್ಲ. ಈ ಲೋಕದ ಯಾವುದೇ ವಿಚಾರಕ್ಕೂ ಹೊರತುಪಡಿಸಿದಂಥ ಭಾಳ ಬಲಿಷ್ಠವಾದಂಥ ಕರ್ತನ, ಸರ್ವಶಕ್ತನಾದ ದೇವರ ಜೀವವುಳ್ಳ ದೇಹ, ಅದು ಸಭೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸಿದೆ. ಆ ಸಭೆಯಲ್ಲಿ ನಾವು ಅಂಗಗಳು. ಈ ಲೋಕದಲ್ಲಿ ಸಭೆಗಳಿವೆ,
ಅನೇಕ ಸಭೆಗಳು ಇದೆ. ಸತ್ಯವೇದ ಅನುಸಾರವಾಗಿ ನಡೆಸಲ್ಪಡುವಂಥ ಸಭೆಗಳು ಇದ್ದಾವೆ. ನಾನು ಹೇಳುವಂಥದ್ದು ಈಗ ಸತ್ಯವೇದದ ಅನುಸಾರವಾಗಿ ನಡೆಸಲ್ಪಡುತ್ತಿರುವ ಸಭೆಯ ಹಿರಿಯರುಗಳಿಗೆ ದೇವರ ವಾಕ್ಯವು ನಮಗೆ ತಿಳಿಸಿದೆ ಸ್ಪಷ್ಟವಾಗಿ. 1 ಪೇತ್ರ 5ನೇ ಅಧ್ಯಾಯ 1ರಿಂದ 5ರವರೆಗೆ ನಾವು ಓದುವಾಗ ಇದು ಯಾರಿಗೆ ಸಲ್ತದೆ ಅಂತ ಹೇಳಿದರೆ, ಪೇತ್ರನು ಬರೆಯುವಂಥದ್ದು ಈ ರೀತಿ ಇದೆ: ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವರ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಯವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ ಎಂಬ ವಾಕ್ಯವನ್ನು ನಾನು ಪ್ರಾರಂಭದಲ್ಲಿ ತಿಳಿಸಿ ಅದನ್ನು ಪ್ರಾರಂಭ ಮಾಡಿದೆ. ಈಗಲೂ ಕೂಡ ಈ ದಿನವೂ ಕೂಡ ಅದೇ ವಾಕ್ಯದ ಮೂಲಕ ನಾನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ. ಕರ್ತನು ನನಗೆ ತಿಳಿಸಿದ್ದು ಅನೇಕ ದೇವ ಭಕ್ತರ ಮೂಲಕ ಕೊಟ್ಟಂಥ ಬೋಧನೆಯ ಪ್ರಕಾರ ಅವರ ಮೂಲಕ ನಾನು ಕಲಿತಂಥ ವಿಷಯ ಇದಾಗಿದೆ. ಅವರು ಕೂಡ ನನಗೆ ಇದೇ ರೀತಿಯಲ್ಲಿ ತಿಳಿಸಿದ್ದಾರೆ. ನಾನು ಕೂಡ ನಿಮಗೆ ಅದೇ ರೀತಿಯಲ್ಲಿ ತಿಳಿಸುವನಾಗಿದ್ದೇನೆ. ಯಾಕಂತ ಹೇಳಿದರೆ, ಆದಿ ಸಭೆಯಿಂದಲೂ ಇದುವರೆಗೂ ವಾಕ್ಯದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ, ಯಾವುದೇ ವ್ಯತ್ಯಾಸಗಳಲ್ಲ. ಈಗ 60-70 ವರ್ಷದ ಹಿಂದೆ ಎಷ್ಟೋ ಮಂದಿ ಇಲ್ಲಿದ್ದೀರಿ. ನಮ್ಮ ಆಂಟೋನಿ ಫ್ರ್ಯಾಂಕ್ಲಿನ್ ಜಯರಾಜ್ ಬ್ರದರ್ ಇದ್ದಾರೆ, ಮತ್ತು ಬನ್ನೂರಿನ ರಾಜರತ್ನ ಮೈನವರಿದ್ದಾರೆ. ಅವರೆಲ್ಲರೂ ಸುಮಾರು 70 ವರ್ಷಗಳಿಂದ, ಅದಕ್ಕಿಂತ ಹೆಚ್ಚು ವರ್ಷಗಳಿಂದ ದೇವರ ವಾಕ್ಯನ ಕಲಿತವರು ಮತ್ತು ದೇವರ ವಾಕ್ಯವನ್ನು ಕೇಳಿ ರಕ್ಷಣೆಯನ್ನು ಹೊಂದಿದವರು. ಅವರು ಸಭಾ ಹಿರಿಯರುಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವವರು ಆಗಿದ್ದಾರೆ. ಅವರಿಗೆ ಗೊತ್ತಿದೆ ದೇವರ ವಾಕ್ಯವು ಎಷ್ಟೇ ವರ್ಷಗಳಿಂದ ಆಗಿದ್ದರೂ ಕೂಡ ಅದು ಇಲ್ಲಿಯವರೆಗೆ ಯಾವುದೇ ಒಂದು ಗುಡುಸಾಗಲಿ, ಒಂದು ಸೊನ್ನೆ ಆಗಲಿ, ಅಥವಾ ಮತ್ತೊಂದು ವಿಷಯ ಅರ್ಥವಾಗಲಿ ಯಾವುದೂ ಬದಲಾವಣೆಗಳಾಗಿಲ್ಲ. ಅದು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಇದೆ. ಈಗ 100 ವರ್ಷಗಳಿಂದ ಬೋಧಿಸಿದಂಥ ಒಬ್ಬ ಬೋಧಕರ ಬೋಧನೆಯನ್ನೇ ಈ ದಿವಸ ನಾನು ಕೂಡ ನಿಮಗೆ ಬೋಧಿಸುವನಾಗಿದ್ದೇನೆ ಹೊರತು, ಇದು ಉತ್ಪ್ರೇಕ್ಷೆಯಿಂದಾಗಲಿ ಅಥವಾ ಸ್ವಂತ ಪದಗಳ ಜೋಡಣೆಯಿಂದಾಗಲಿ ಅಥವಾ ನಮ್ಮ ಈ ಲೋಕದಲ್ಲಿರ್ತಕ್ಕಂಥ ನಮ್ಮ ಜ್ಞಾನದ ಮಹತ್ವದಿಂದಾಗಲಿ ಅಥವಾ ಜ್ಞಾಪಕ ಶಕ್ತಿಯಿಂದಾಗಲಿ ಹೇಳುವಂಥ ವಿಷಯವೇ ಅಲ್ಲ. ಇದು ಮೊದಲಿನಿಂದಲೂ ಒಂದೇ ರೀತಿಯಾಗಿ ಬರುವಂಥದ್ದು. ಯಾಕಂದರೆ ಅದು ಕರ್ತನಿಂದ ಬಂದಂಥದ್ದು, ದೇವರಿಂದ ಬಂದಂಥದ್ದು ಆಗಿದೆ. ಈಗ ಸಭಾ ಹಿರಿಯರು ಅಂತ ಹೇಳುವಾಗ ಯಾವ ಸಭೆ ಅಂತ ಹೇಳಿದರೆ, ಕ್ರಿಸ್ತನ ದೇಹ ಎಂಬ ಸಭೆ. ಕ್ರಿಸ್ತನ ದೇಹ ಎಂಬ ಸಭೆ. ನಾವು ಸಭಾ ನಿಯಮಗಳನ್ನು ಓದುವಾಗ, ನಾವು ಪತ್ರಿಕೆಗಳನ್ನು ಗಮನಿಸುವಾಗ, ಪೌಲನು ಬರೆದಂಥದ್ದು, ಪೇತ್ರನು ಬರೆದಂಥ ಪತ್ರಿಕೆಗಳನ್ನು ನಾವು ಗಮನಿಸುವಾಗ ಅಲ್ಲಿ ಅನೇಕ ಸ್ಥಳೀಯ ಸಭೆಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅನೇಕ ಸ್ಥಳೀಯ ಸಭೆ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಇನ್ನೂ ಅನೇಕ ಎಫೆಸದವರಿಗೆ ಬರೆದ ಪತ್ರಿಕೆ, ಹೀಗೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಕ್ರಿಸ್ತನ ಸಭೆ, ಕ್ರಿಸ್ತನ ದೇಹ ಅನ್ನುವಾಗ ಈ ರೀತಿಯಾದಂಥ ಕ್ರಿಸ್ತನ ಆ ಒಂದು ಮಹಿಮೆಯ ಸಂದೇಶ ಅಂತ ಹೇಳುವಾಗ ಪರಲೋಕದಿಂದ ಬಂದಂಥ ಸುವಾರ್ತೆಯನ್ನು ಅದರ ಆಧಾರದ ಮೇಲೆ ಕಟ್ಟಲ್ಪಟ್ಟಂಥ ಸಭಾ ವಿಶ್ವಾಸಿಗಳ ಗುಂಪುಗಳು ಯಾವ ಊರಿನಲ್ಲಿ ಇದ್ದಾರೋ ಆ ಸೇರಿ ಬರುವಂಥ ಆ ಸ್ಥಳದ ಹೆಸರು ಅವಕ್ಕೆ ಕೊಡಲ್ಪಟ್ಟಿರುತ್ತೆ ಮತ್ತು ಅದು ಸ್ಥಳೀಯ ಸಭೆಯಾಗಿ ಪರಿಗಣಿಸಲ್ಪಡ್ತದೆ. ಆ ಸ್ಥಳೀಯ ಸಭೆಗಳಿಗೆ ಅಲ್ಲಿಯವರೇ ಆದಂಥವರ ಹಿರಿಯರನ್ನು ನೇಮಕ ಮಾಡಲಾಗಿರ್ತದೆ. ಆ ಹಿರಿಯರ ನೇಮಕಾತಿ ಯಾರು ಮಾಡ್ತಾರೆ ಎಂಬುದಾಗಿ ನಾನು ತಿಳಿಸಿದ್ದು ಪವಿತ್ರಾತ್ಮನಿಂದ ನೇಮಕ ಮಾಡಬೇಕಾಗಿದ್ದ ಸಂಗತಿಯಾಗಿದೆ. ಅದು ಎಲೆಕ್ಷನ್, ಚುನಾವಣೆಯಿಂದಾಗಲಿ ಅಥವಾ ಅವರ ವಿದ್ಯಾರ್ಜನೆಯಿಂದಾಗಲಿ ಅಥವಾ ಅವರ ಒಂದು ಸ್ಟೇಟಸ್ಗಳಿಂದಾಗಲಿ, ಅಂದರೆ ಅವರ ಸ್ಥಾನಮಾನಗಳಿಂದ, ಅಧಿಕಾರಗಳಿಂದ ಅಧಿಕಾರಗಳನ್ನು ನೋಡಿ ಆ ಸಭಾ ಹಿರಿಯತನ ಸಿಗುವುದಿಲ್ಲ. ಅದು ಪವಿತ್ರಾತ್ಮನು ಅವನು ಒಬ್ಬ ವ್ಯಕ್ತಿಗಳನ್ನು, 2 ವ್ಯಕ್ತಿಗಳನ್ನು, 3 ಜನ ವ್ಯಕ್ತಿಗಳನ್ನು ಆರಿಸ್ತಾನೆ. ಅವರನ್ನು ಅಲ್ಲಿಯ ಸಭಾ ಮುಖಂಡರುಗಳ ಮೂಲಕ, ಸುವಾರ್ಥ ಸೇವಕರ ಮೂಲಕ ಸಭೆಗೆ ಮುಂದೆ ತಂದು ಅವರನ್ನು ಸಭಾ ಹಿರಿಯರಾಗಿ ನೇಮಿಸ್ತಾನೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಅಂದರೆ ಸಭಾ ಹಿರಿಯರ
ಆ ಒಂದು ಕೆಲಸ ಸಿಗುವುದು, ನೇಮಿಸಲ್ಪಡುವುದು ಅದು ದೇವರಿಂದಲೇ, ಅಂದರೆ ಪವಿತ್ರಾತ್ಮನಿಂದಲೇ ಎಂಬುದಾಗಿ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 20ನೇ ಅಧ್ಯಾಯದಲ್ಲಿ ಓದ್ತೇವೆ. ಅದಾದ ನಂತರ ಸಭಾ ಹಿರಿಯರ ಕರ್ತವ್ಯಗಳು ಏನು, ಅವರು ಯಾವ ರೀತಿ ಇರಬೇಕು, ಇದನ್ನು ತಿಮೋತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕಾಂಡಕ್ಟ್ಸ್, ಗುಣ ನಡತೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಗುಣ ನಡತೆಗಳನ್ನು ನೋಡುವವರು ನಾವಲ್ಲ, ಸಭೆಯವರಲ್ಲ. ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ಏನೂ ಗೊತ್ತಾಗುವುದಿಲ್ಲ. ಆಂತರ್ಯವನ್ನು ನೋಡ್ತಕ್ಕಂಥ ದೇವರು ಅವರನ್ನು ನೋಡಿರ್ತಾನೆ. ಆಂತರ್ಯದಲ್ಲಿರ್ತಕ್ಕಂಥ ಪವಿತ್ರಾತ್ಮನಿಗೆ ಅವರು ಎಲ್ಲ ವಿಷಯಗಳು ಗೊತ್ತಿರ್ತದೆ, ಗೌಪ್ಯವಾಗಿರುವುದಿಲ್ಲ. ಅದರಲ್ಲಿ ಯಾರು ಯೋಗ್ಯನೆಂಬುದನ್ನು ಪರಿಚಯ ಮಾಡುವವರು ಪವಿತ್ರಾತ್ಮನ, ಅಂದರೆ ದೇವರು. ಈ ರೀತಿ ಸಭೆ ಹಿರಿಯರು ನೇಮಿಸಲ್ಪಟ್ಟಿರ್ತಾರೆ. ಈ ರೀತಿ ನೇಮಿಸಲ್ಪಟ್ಟಂಥ ಸಭಾ ಹಿರಿಯರ ಬಗ್ಗೆ ಇದೇ 1 ಪೇತ್ರ 5ನೇ ಅಧ್ಯಾಯ 1-5 ನೋಡುವಾಗ ಅವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿದರೆ, ಬಲಾತ್ಕಾರದಿಂದ ಇಲ್ಲ, ದೇವರ ಚಿತ್ತದ ಪ್ರಕಾರ ಅವರು ನೇಮಕಗೊಂಡಿರ್ತಾರೆ. ನೀವು 2ನೇ ವಚನದಲ್ಲಿ ಮುಂದೆ ಓದುವಾಗ, ನೀಚವಾದ ದ್ರವ್ಯಾಶೆಯಿಂದಿಲ್ಲ, ಸಿದ್ಧ ಮನಸ್ಸಿಂದಲೂ ಮೇಲ್ವಿಚಾರಣೆ ಮಾಡುತ್ತಾರೆ. ಹೇಗೆ ಅಂತ ಹೇಳಿದರೆ, ಅದೊಂದು ವೃತ್ತಿಯಾಗಿ ಅಥವಾ ಜೀವನಕ್ಕೆ ಒಂದು ಆಧಾರವಾಗಿ ಪಡೆದುಕೊಳ್ಳುವಂಥ ಹುದ್ದೆ ಅಲ್ಲ. ಅದೊಂದು ವೃತ್ತಿಯೂ ಅಲ್ಲ, ಸಂಬಳ ತೆಗೆದುಕೊಳ್ಳುವಂಥ ಹುದ್ದೆಯೂ ಅಲ್ಲ. ಅದು ನಮ್ಮ ಜೀವನಕ್ಕೆ, ನನ್ನ ಹೆಂಡತಿ, ನನ್ನ ಮಕ್ಕಳ ಮುಂದಿನ ಒಂದು ಜೀವನಕ್ಕೆ ಅದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಥವಾ ಅದಕ್ಕೆ ಪೈಪೋಟಿ ಮಾಡಿ ಅದಕ್ಕೆ ಬೇಕಾಗುವಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಂಡು ಅದನ್ನು ಆಕ್ರಮಿಸುವಂಥ ಅಥವಾ ಅಪಾಯಿಂಟ್ಮೆಂಟ್ ಆಗುವಂಥ ಹುದ್ದೆಯೂ ಅಲ್ಲ. ಅದು ಹೇಗೆ ಅಂತ ಹೇಳಿದರೆ, ಇಷ್ಟಪೂರ್ವಕವಾಗಿ ದೇವರು ನೇಮಿಸಿದ್ದನ್ನು ಇಷ್ಟಪೂರ್ವಕವಾಗಿ ಮಾಡ್ತಾನೆ, ಮತ್ತು ಅವನಿಗೆ ಯಾವ ಅಪೇಕ್ಷೆಯೂ ಇರುವುದಿಲ್ಲ. ಆದರೆ ಕರ್ತನು ಆತನಿಗೆ ಕೊಡ್ತಾರೆ. ಕರ್ತನು ಅವರಿಗೆ ಮೋಸ ಮಾಡುವುದಿಲ್ಲ, ಅವರಿಗೆ ಕೊಡ್ತಾನೆ. ಆ ನಂಬಿಕೆಯಿಂದ ಯಾವುದೇ ದ್ರವ್ಯಾಶೆ ಇಲ್ಲದೆ ಅವರು ಸಭೆಗಳ ಮೇಲೆ ಅವರು ನೇಮಿಸಲ್ಪಡ್ತಾರೆ. ಅದು ಹೇಗಿರ್ತಾರೆ ಅಂತ ಹೇಳಿದರೆ, ದೊರೆತನ ಮಾಡುವವರಂತೆ ಇರೋದಿಲ್ಲ. ಅಂದರೆ ನಾನು ಸಭಾ ಹಿರಿಯನು ಅಂದ ತಕ್ಷಣ ನಾನು ಮತಾಯನ ಸುವಾರ್ತೆ ನಾನು ತಿಳಿಸಿದೆ. ನಮಗೆ ಒಳ್ಳೆಯ ನಮಸ್ಕಾರ ಬೇಕು, ಹೋದ ಕಡೆ ಚೇರ್ ಬೇಕು, ಹೋದ ಕಡೆ ಘನತೆ ಬೇಕು, ಗೌರವ ಬೇಕು. ನಮಗೆ ಎಲ್ಲೆಲ್ಲ ನಮ್ಮ ಯೂನಿಫಾರ್ಮ್ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಅವರಿಗೆ ಒಂದು ಗೊಂಡೆಗಳು ಹಾಕುವಂಥ ಒಂದು ಯೂನಿಫಾರ್ಮ್ ಅದು ಸಭಾ ಹಿರಿತನಕ್ಕೆ ಸತ್ಯವೇದ ಅದನ್ನು ಒಪ್ಪೋದಿಲ್ಲ. ಅದು ಸತ್ಯವೇದ ಅವರ ಬಗ್ಗೆ ಕ್ಲಿಯರಾಗಿ ಬರೆದಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಭಾಳ ಕ್ಲಿಯರಾಗಿ ಅವರು ಯಾರು ಎಂಬುದಾಗಿ ತಿಳಿಸಿದೆ. ಲೋಕನ ಸುವಾರ್ತೆಯಲ್ಲೂ ಕೂಡ ಆ ವಾಕ್ಯದ ವ್ಯಾಖ್ಯಾನಗಳಾಗಿದೆ. ಹಾಗಾಗಿ ಅವರಲ್ಲ, ಇವರು ಯಾರು ಅಂತ ಹೇಳಿದರೆ, ಇವರು ಸಭಾ ಹಿರಿಯರು ಎಂಬುದು ಆ ಸಭೆಯವರಿಗೆ ಮಾತ್ರ ಗೊತ್ತಿರ್ತದೆ. ಅಕ್ಕಪಕ್ಕದ ಅದೇ ಸತ್ಯ ಸಭೆಯ ಜನರಿಗೆ ಮಾತ್ರ ಗೊತ್ತಾಗಿರ್ತದೆ ಹೊರತು ಬೇರೆಯವರಿಗೆ ಅವರು ಇಂಟ್ರಡ್ಯೂಸು ಆಗಿರುವುದಿಲ್ಲ. ಯಾವ ಅಧಿಕಾರವನ್ನು ಕೂಡ ಅವರು ನಡೆಸೋದಿಲ್ಲ. ಅಧಿಕಾರ ರಹಿತವಾದಂಥ, ಪ್ರೀತಿಯ ಸಹಿತವಾದಂಥ, ಆ ಆದರಣೆ ಉಳ್ಳಂಥ ಸಭಾ ಹಿರಿತನವನ್ನು ಅವರು ಮಾಡ್ತಾ ಇರ್ತಾರೆ. ಇದು ಸಭಾ ಹಿರಿಯರು. ಇಂಥ ಸಭಾ ಹಿರಿಯರಿಗೆ ದೇವರು ಒಂದು ಜಯಮಾಲೆಯನ್ನು ಇಟ್ಟಿದ್ದಾನೆ. ಅದು ದೇವರ ಪ್ರಭಾವ ಎಂಬ ಜಯಮಾಲೆ. ಪ್ರಭಾವವೆಂಬ ಜಯಮಾಲೆ ಈಗಾಗಲೇ ಸಿದ್ಧ ಆಗಿದೆ, ಪರಲೋಕದಲ್ಲಿ ಸಿದ್ಧವಾಗಿದೆ. ಅದು ದೇವರು ಕೊಡಲಿಕ್ಕೆ ಕಾತುರನಾಗಿ ಇಟ್ಕೊಂಡಿದ್ದಾನೆ. ಆ ಸಿದ್ಧವಾಗಿರುವಂಥ ಆ ಜಯಮಾಲೆ ಸಿಕ್ಕಬೇಕಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರಬೇಕು. ಮೇಘರೂಢನಾಗಿ ಆತನು ಅಲ್ಲಿ ಬಂದಾಗ, ನಾವೆಲ್ಲರೂ ಆತನ ಬಳಿಗೆ ಎತ್ತಲ್ಪಟ್ಟಾಗ, ಆ ಒಂದು ಸ್ಥಳದಲ್ಲಿ ನಡೀತಕ್ಕಂಥ ಪರಲೋಕಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಅಲ್ಲಿ ತನ್ನ ತಂದೆಯಾದ ದೇವರ ಸಿಂಹಾಸನದ ಮೇಲೆ ನಿಲ್ಲಿಸಿ ಸಂದರ್ಭದಲ್ಲಿ ಯಾರ್ಯಾರು ಈ ರೀತಿಯಾದಂಥ ಸಭಾ ಹಿರಿತನವನ್ನು ನಡೆಸಿರುತ್ತಾರೋ ಅವರಿಗೆ ದೇವರ ಪ್ರಭಾವ ಎಂಬ ಜಯಮಾಲೆ ಕೊಡ್ತಾನೆ. ಈಗ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗೋದು ಬೇಡ. ಇದರಲ್ಲಿ ಸ್ವಲ್ಪ ನಮಗೆ ಅರ್ಥ ಆಗೋ ಮಟ್ಟಿಗೆ ನಾವು ಇನ್ನೊಂದು ಸ್ವಲ್ಪ ಮುಂದುವರಿಯೋಣ ಇದೇ ಸಭಾ ಹಿರಿಯರ ವಿಚಾರದಲ್ಲಿ. ಈ ಸಭಾ ಹಿರಿಯರ ವಿಚಾರಕ್ಕೆ ಯಾಕೆ ನಾನು ಬಂದಿದ್ದೀನಿ ಅಂತ ಹೇಳಿದರೆ, ಇದು ಪ್ರತಿಫಲ ಇರುವುದು ವಿಶ್ವಾಸಿಗಳಿಗೆ ಎಂಬ ಒಂದು ಸಬ್ಜೆಕ್ಟ್ ಮೇಲೆ ನಾನು ಈ ವಿಚಾರನ ಆಯ್ಕೆ ಮಾಡಿಕೊಳ್ಳಬೇಕಾಯಿತು. ಅಥವಾ ಯಾವುದೇ ಸಭಾ ಹಿರಿಯರಿಗೆ ತಿದ್ದಬೇಕೆಂಬ ದುರಾಭಿಮಾನದಿಂದ ನಾನು ಇದನ್ನು ಮಾತನಾಡ್ತಿಲ್ಲ. ಹಾಗಾಗಿ ಯಾರು ತಪ್ಪಾಗಿ ಗ್ರಹಿಸಬಾರದು. ಇದು ವಿಶ್ವಾಸಿಗಳು ಮಾತ್ರ ಇದನ್ನು ಗ್ರಹಿಸಿಕೊಳ್ಳಬೇಕು. ಸಭಾಕಾಲದ ವಿಶ್ವಾಸಿಗಳು ಮಾತ್ರ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಲೇಬೇಕು. ಇಲ್ಲದೆ ಹೋದರೆ ನೀವು ಗಲಿಬಿಲಿಗೆ ಒಳಗಾಗುವುದರಲ್ಲಿ ತೊಂದರೆ ಅದು ಗಲಿಬಿಲಿಗೆ ಒಳಗಾಗ್ತೀರಿ ಎಂಬುದಾಗಿ ನಾನು ಹೇಳಬಲ್ಲೆ. ಈಗ
ಈ ಸಭಾ ಹಿರಿಯರಿಗೆ ಇಂಥ ಒಂದು ಮಹತ್ತರವಾದಂಥ ದೇವರ ಪ್ರಭಾವವನ್ನೇ ಮಾಲೆಯನ್ನಾಗಿ ಅವ್ರನ್ನ ಕೊಡ್ತಾನೆ ಅಂತ ಹೇಳುವಾಗ, ದೇವರ ಪ್ರಭಾವ ಅಂತ ಹೇಳುವಾಗ ಅದು ಭಾಳ ಭಯಂಕರವಾದಂಥ ಬೆಳಕು. ಬರಿಗಣ್ಣಿನಿಂದ ನೋಡುವಂಥ ಬೆಳಕಲ್ಲ, ನಮಗೆ ದೇವರ ಕೃಪೆ ಇದ್ದರೆ ಮಾತ್ರ ಕರ್ತನೊಂದಿಗೆ ಸೇರಿ ನಾವು ನೋಡುವಂಥ ಬೆಳಕು. ಆ ಪ್ರಭಾವ, ಆತನ ಪ್ರಭಾವ ಬಗ್ಗೆ ನಾವು ಓದುವಾಗ ಅನೇಕ ವಾಕ್ಯ ಭಾಗಗಳಿದೆ. ನಾನು ಆ ವಿಚಾರಗಳನ್ನು ದೇವರು ಚಿತ್ತವಿದ್ದರೆ ಮುಂದೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅಂಥ ಪ್ರಭಾವವುಳ್ಳ ಜಯಮಾಲೆಯನ್ನು ಹಿರಿಯರಿಗೆ ಕೊಡ್ತಾರಂತೆ. ಹಾಗಾದರೆ ಅವ್ರಿಗೆ ಏನು ಜವಾಬ್ದಾರಿಗಳಿದೆ, ನಾನು ಸ್ವಲ್ಪ ಹೊತ್ತು ಸಮಯ ಇದೆ, ಅಷ್ಟರಲ್ಲೇ ನಾನು ಈ ದಿವಸ ಈ ವಿಷಯವನ್ನು ಮುಗಿಸ್ತೇನೆ. ದಯಮಾಡಿ ಒಂದು 5 ನಿಮಿಷ ಮುಂದೆ ಹೋದರೆ ಯಾರು ಬೇಸರಿಕೆ ಮಾಡ್ಕೋಬಾರ್ದು, ಮತ್ತು ದಯಮಾಡಿ ಯಾರು ಆ ಕಡೆ ಈ ಕಡೆ ಹೋಗಬೇಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಸಭಾ ಹಿರಿತನ ಅಂತ ಹೇಳುವಾಗ ನಮಗೆ ಈತನ ಮಟ್ಟದಲ್ಲೇ ಅಲ್ಲ, ಹಿಂದಿಯೂ ಕೂಡ ಸಿಕ್ಕಿದ್ದಾರೆ. ಈಗಲೂ ಕೂಡ ಸಭೆಗಳಲ್ಲಿ ಬಹಳ ಬಲಿಷ್ಠವಾದ ಆತ್ಮಿಕ ನಾಯಕತ್ವದ ಅಗತ್ಯವಿದೆ ಈಗ ಸಭೆಗಳಿಗೆ. ಯಾಕಂತ ಹೇಳಿದರೆ ಈಗ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಸಭೆ ಮೇಲೆ ಆಕ್ರಮಣ ಮಾಡತಕ್ಕಂಥ ವ್ಯಕ್ತಿಗಳು ಭಾಳ ಕಡಿಮೆ ಇದ್ದರು, ಅವರು ಇನ್ನೂ ಬೆಳೆದಿರಲಿಲ್ಲ. ಆಗ ಸಭೆಯ ಮೇಲೆ ಆಕ್ರಮಣ ಮಾಡ್ತಾರೆ, ಕ್ರಿಸ್ತನ ಸಭೆಯ ಮೇಲೆ. ಅಂದರೆ ಅವರು ಒಳಗಡೆ ಒಕ್ಕಲಿಕ್ಕೆ, ಸಭೆಯ ಒಳಗಡೆ ಹೊಕ್ಕಿ ತಮ್ಮ ಇಹಲೋಕದ ಆಕರ್ಷಣೆಯುಳ್ಳ ಬೋಧನೆಗಳನ್ನು ಆ ಸಭೆಯೊಳಗಡೆ ಹೇಳಿ ಜನರ ಅಲ್ಲಿಯ ಸಭೆಯ, ಕ್ರಿಸ್ತನ ಸಭೆಯ ಅವಿಶ್ವಾಸಿಗಳ ಮನಸ್ಸನ್ನು ಗಲಿಬಿಲಿಗೆ ಉಂಟು ಮಾಡಿ ಆ ಸಭೆಯನ್ನು ಹೊಡೆದು ತಮ್ಮದೇ ಒಂದು ಸಭೆಗಳನ್ನು ಬಲಪಡಿಸ್ತಕ್ಕಂಥ ಒಂದು ಅರಾಜಕತೆ, ಒಂದು ದೇವರಿಗೆ ವಿರುದ್ಧವಾದಂಥ ಕೆಲಸ ಅದು ಪ್ರಾರಂಭ ಆದದ್ದು ಇತ್ತೀಚೆಗೆ. ಸುಮಾರು ಒಂದು 10-15 ವರ್ಷಗಳು, ಇಲ್ಲ 20 ವರ್ಷಗಳಾಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ಯಾಕಂದರೆ ಅದರ ಅನುಭವ ನನಗಿದೆ. ಆ ಅನುಭವದಿಂದಲೇ ನಾನು ನಿಮಗೆ ಇದನ್ನು ಸ್ಪಷ್ಟವಾಗಿ ಹೇಳಬಲ್ಲೆ. ಇಂಥ ಒಂದು ಪರಿಸ್ಥಿತಿಗಳು ಯಾವಾಗ ಹೆಚ್ಚು ಆಗುವಾಗ ಸಭೆಯ ವಿಶ್ವಾಸಿಗಳು ಆಕರ್ಷಣೆಗೆ ಒಳಗಾಗುವಂಥ ಪರಿಸ್ಥಿತಿಗಳು ಬರುತ್ತಿರುವಾಗ, ಹೊಸ ಬೋಧನೆಗಳು ಈಗ ಸಭೆಗಳಲ್ಲಿ ಹುಟ್ಟಿಕೊಂಡಿರುವಾಗ, ಹೊಸ ಬೋಧನೆಗಳು, ದೊಡ್ಡ ಹಾಡುಗಳು, ದೊಡ್ಡ ಮ್ಯೂಸಿಕ್ಗಳು, ದೊಡ್ಡ ಅದೇ ಒಂದು ಆರಾಧನೆ, ಹಾಡುವುದೇ ಒಂದು ಆರಾಧನೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆರಾಧನೆ ಮಾಡುವಾಗ ಸೈಡ್ ಮ್ಯೂಸಿಕ್ಸ್ ಅದನ್ನೆಲ್ಲ ಹಾಕ್ತಾರೆ. ಇನ್ನು ಕೆಲವರು ಏನು ಭಾಳ ಚೆನ್ನಾಗಿತ್ತಪ್ಪ, ಏನು ಯೇಸು ಸ್ವಾಮಿ ಸ್ವರ್ಗದಲ್ಲೇ ಇದ್ದಂಗೆ ಇತ್ತು ಎಂಬುದಾಗಿ ಆ ಒಂದು ಅಟ್ಮಾಸ್ಫಿಯರ್ ಫ್ರೇಯರ್ನ ಕ್ರಿಯೇಟ್ ಮಾಡಿ ನಮಗೆ ಭಾಳ ಮನಸ್ಸಿಗೆ ಸಂತೋಷ ಕೊಡುವಂಥ ಬೋಧನೆಗಳು. ಈ ಬೋಧನೆಗಳು ಹೇಳೋದಿಲ್ಲ ಅವರು ಏನು ಹೇಳ್ತಾರೆ, ನೀವು ಏನೂ ಆಗೋದಿಲ್ಲ, ನಿಮಗೆ ಎಲ್ಲ ಸಿಗ್ತದೆ, ನಿಮಗೆ ಅದು ಸಿಗ್ತದೆ, ಇದು ಸಿಗ್ತದೆ, ಆಸೆ ಮೇಲೆ ಆಸೆ. ಯಾವಾಗ ಸೈತಾನನು ಅವಳನ್ನು ಮೋಸ ಮಾಡಿದ ರೀತಿಯಲ್ಲಿ ವಿಶ್ವಾಸಿಗಳನ್ನು ಇವತ್ತು ಅನೇಕ ಸುಳ್ಳು ಬೋಧಕರುಗಳು ಒಳಗಡೆ ಹೊಕ್ಕಿ ಅವರು ನಮ್ಮ ಸಭೆಗಳಲ್ಲಿ ಹೊಕ್ಕಿ ಆ ಸಭೆಯ ವಿಶ್ವಾಸಿಗಳ ಮನಸ್ಸನ್ನು ಕೆಡಿಸಿ ಸಭೆಗಳನ್ನು ಹೊಡೆದು ಸಭಾ ಹಿರಿಯರಿಗೆ ವಿರುದ್ಧವಾಗಿ ನಡೆದು ಹೋಗುವಂಥ ಪರಿಸ್ಥಿತಿಗೆ ಸಭೆಗಳು ಭಾಳ ಹತ್ತಿರವಾಗಿ ಹೋಗ್ತಾ ಇದೆ. ನನಗೆ ತಿಳಿದ ಪ್ರಕಾರ, ನನ್ನ ಅನುಭವದಲ್ಲಿ, ನಾನು ರಕ್ಷಣೆ ಹೊಂದಿದ್ದು 1972ನೇ ಇಸ್ವಿ. ಆಗ ನನಗೆ ಎಷ್ಟು ವಯಸ್ಸು ಅಂತ ಹೇಳಿದರೆ ಕೇವಲ 14 ವರ್ಷ. ಆಗ ನಮ್ಮ ಸಭೆ ಹಿರಿಯರು ಹೇಳಿದರು 15 ವರ್ಷ. ನನಗೆ ಸಭೆ ಹಿರಿಯರು ಹೇಳಿದರು, ನಿನಗೆ ದೀಕ್ಷಾ ಸ್ನಾನ ಕೊಡಲಿಕ್ಕೆ ಬರೋದಿಲ್ಲ, ನೀನು ಇನ್ನೂ ವಾಕ್ಯ ಕಲಿಯಪ್ಪ, ಇನ್ನೂ ನೀನು ಮುಂದೆ ಬಾ, ನೀನೆಲ್ಲ ಗಮನಿಸ್ತೀವಿ, ಆಮೇಲೆ ನೀನು ಸ್ವಲ್ಪ 18 ವರ್ಷ ತುಂಬಲಿ, ಆಮೇಲೆ ನಮಗೆ ಮನಸ್ಸು ಬಂದರೆ ನಾವೇ ಕರೆದು ಕೊಡ್ತೇವೆ ಅಂತ ಹೇಳಿದರು. ಅದರ ಪ್ರಕಾರ ನಾನು ಕಾದಿದ್ದೆ. 76ನೇ ಇಸ್ವಿಯಲ್ಲಿ ನನಗೆ ದೀಕ್ಷಾ ಸ್ನಾನ ಆಯಿತು. ಕರ್ತನ ಬಳಿಗೆ ನಾನು, ಕರ್ತನ ಮೇಜಿಗೆ ನಾನು ಸೇರಿಕೊಂಡೆ. ಅದಕ್ಕಿಂತ ಮೊದಲು ಸಭೆಯ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ನಾನಿದ್ದೆ. ಮತ್ತು ಅದಾದ ನಂತರ ನಾನು ಆರ್ಟಿಕಲ್ಗಳನ್ನ ಬರಿತಾಯಿದ್ದೆ, ಜೀವ ಜಲ, ಇನ್ನೂ ಅನೇಕ ಪುಸ್ತಕಗಳು ಆರ್ಟಿಕಲ್ ಬರಿತಾಯಿದ್ದೆ. ಮತ್ತು ಸಭೆಯ ನಿಯಮಗಳನ್ನು, ದೇವರ ವಾಕ್ಯವನ್ನು ನಾನು ಬಹಳವಾಗಿ ಅಧ್ಯಯನ ಮಾಡ್ತೀನಿ. ನಂಬ್ತಿರೋ ಬಿಡ್ತಿರೋ, ನನ್ನ ಡಿಪಾರ್ಟ್ಮೆಂಟಲ್ಲಿ ನನಗೆ ಟೈಮ್ ಇಲ್ಲದೇ ಇದ್ದರೂ ಕೂಡ ನಾನು ಎಲ್ಲಿಂದಲೋ ಡ್ಯೂಟಿ ಮುಗಿಸ್ಕೊಂಡು ಬಂದು ಸುಮಾರು ರಾತ್ರಿ 2 ಗಂಟೆ 3 ಗಂಟೆವರೆಗೆ ಓದಿದ್ದಂಥ ದಿನಗಳು ಕೂಡ ಇದ್ದಾವೆ. ಇದು ಆಮೇಲೆ ಮಲಗಿ ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ನನ್ನ ಕರ್ತವ್ಯಕ್ಕೆ ಹೋಗಿರುವಂಥ ದಿನಗಳು ಕೂಡ ಇದೆ. ಆ ರೀತಿಯಲ್ಲಿ ನಾನು ಬೈಬಲ್ನ, ಸತ್ಯವೇದನ ಸ್ಟಡಿ ಮಾಡಿದೆ. ಆದರೆ ನಾನು ಕೆಲಸ ಮಾಡ್ತಿದ್ದಂಥ ಇಲಾಖೆಯ ನಿಯಮಾನುಸಾರವಾಗಿ ನಾನು ಎಲ್ಲ ಸಭಾ ವಿಶ್ವಾಸಿಗಳ ಜೊತೆ ಅತಿಯಾಗಿ ಬೆರೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.
ದೊಡ್ಡ ದೊಡ್ಡ ಬೋಧಕರ ಜೊತೆಯಲ್ಲಿ ಸೇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬಟ್ ಇಲಾಖೆಗೆ ಸೇರುವವರೆಗೆ ನಾನು ಒಂದು ದಿನವೂ ವೇಸ್ಟ್ ಮಾಡಿಲ್ಲ. ಎಲ್ಲ ಕೂಟಗಳಿಗೆ ಹೋಗ್ತಾ ಇದ್ದೆ. ನನ್ನ ಆತ್ಮೀಕ ನಾಯಕರಾಗಿ KP ಜಾರ್ಜ್ ಅಂತ ಇದ್ದರು, BP ಜೇಗಬ್ ಅಂತ ಇದ್ದರು, ಆಮೇಲೆ ಸ್ಯಾಮ್ಯುಯಲ್ ತಾಯಿಲ್ ಅಂತ ಇದ್ದರು, ಆಮೇಲೆ ಇನ್ನೊಬ್ಬರು ಕೆನ್ ನ್ಯೂಟನ್ ಐನೋರು ಇದ್ದರು. ಅವರಾದ ಮೇಲೆ ನಮ್ಮ ಸಭೆಯಲ್ಲಿ ನನಗೆ ಭಾಳ ಅಚ್ಚುಮೆಚ್ಚಿನಿಂದ ಬೆಳೆಸಿದಂಥವರು ಮ್ಯಾಥ್ಯೂ ಮೇಸ್ಟ್ರು ಅವರಿದ್ದರು. ಇವರುಗಳ ಜೊತೆ ಸೇರಿ ನಾನು ವಾಕ್ಯವನ್ನು ಕಲಿತೆ. ಇದರ ಜೊತೆಯಲ್ಲಿ ದೇವರು ನನ್ನನ್ನು ಈ ಸುಳ್ಳು ಬೋಧಕರ ಜೊತೆಯಲ್ಲೂ ಸ್ವಲ್ಪ ದಿವಸ ಸೇರಿಸಿದನು ನಾನು ಇಲಾಖೆಯಲ್ಲಿ ಇರುವಾಗ. ಆವಾಗ ನಾನು ಅಷ್ಟೆಲ್ಲ ವಾಕ್ಯ ಕಲ್ತಿದ್ರು ಕೂಡ ಅವರು ಆಡುವ ಮಾತುಗಳು ನಾನು ಕೇಳಿದ ವಾಕ್ಯಗಳು ಒಂದೇ ರೀತಿ ಇದ್ದುದರಿಂದ ನಾನು ಸ್ವಲ್ಪ ಅವರಿಗೆ ಸಹಾಯ ಮಾಡಿದ್ದುಂಟು ಮತ್ತು ಅವ್ರ ಜೊತೆ ಸೇರಿದ್ದುಂಟು. ಅಂದರೆ ಅವರ ಎಲ್ಲ ಕಾರ್ಯಗಳಿಗೆಲ್ಲ ಅವರು ಸೇರಿ ಬರ್ತಕ್ಕಂಥ ಸಭೆಗಳಿಗೆ ಹೋಗಿದ್ದುಂಟು. ಆನಂತರ ನನಗೆ ಹೇಳಿದರು ನಮ್ಮ ಸೇವಕರುಗಳೆಲ್ಲ ಕರೆದು, ಇದು ಈ ಥರ ಇದೆ, ನೀನು ಈ ಥರ ಗಮನಿಸಬೇಕು ಅಂತ ಹೇಳಿದಾಗ ನಮ್ಮ ಸಭಾ ಹಿರಿಯರ ನಿಯಮದ ಹೇಳಿದ ಪ್ರಕಾರ ನಾನು ಎಚ್ಚೆತ್ತುಕೊಂಡಿದ್ದು. ಆವಾಗ ಸತ್ಯ ನನಗೆ ಗೊತ್ತಾಯಿತು. ಬಹುಶಃ ಈ ದಿವಸ ನಾನೇನಾದರೂ ವೇದಿಕೆಯನ್ನು ಕೊಟ್ಟು ದೇವರು ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರೆ ಆ ಅನುಭವಗಳು ನನಗೆ ತುಂಬ ಸಹಕಾರಿಯಾಗಿ ಈ ದಿನವೂ ಕೂಡ ನನ್ನ ಜೊತೆ ಭಾಳ ಸಹಾಯ ಮಾಡ್ತಾಯಿದೆ. ಆತ್ಮಿಕವಾದಂಥ ಸಹಾಯಗಳನ್ನು ನಮಗೆ ಕೊಡ್ತಾ ಇದೆ. ಹಾಗಾಗಿ ನಾನು ಘಂಟಾಘೋಷವಾಗಿ ಈ ವಿಚಾರಗಳನ್ನ ಮಾತಾಡ್ತೇನೆ. ಯಾವ ಧೈರ್ಯವು ಯಾವುದಕ್ಕೆ ನನಗೆ ಅಂಜೋದಿಲ್ಲ, ಹೆದರದೆ ನಾನು ಮಾಡ್ತೇನೆ. ಹಾಗಾಗಿ ಈ ಸಭಾ ಹಿರಿಯರು ಅಂತ ಹೇಳುವಾಗ ಸಭಾ ಸತ್ಯವೇದಕ್ಕನುಸಾರವಾಗಿ ಕಟ್ಟಿದಂಥ ದೇವರ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹ ಎಂಬ ಸಭೆಗೆ ಹಿರಿಯರು ಇವರು. ಅಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಉಳಿದ ಬೇರೆ ನಮಗೆ ಸಿಗುವಂಥ ನಾಯಕರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಅಧ್ಯಕ್ಷನು ಮತ್ತು ಒಳ್ಳೆಯ ಕುರುಬನು. ಈ ಒಳ್ಳೆಯ ಅಧ್ಯಕ್ಷನು ಮತ್ತು ಕುರುಬನ ಸ್ಥಾನಮಾನಗಳನ್ನು ಈ ಲೋಕದಲ್ಲಿ ವಹಿಸಿದವರೇ ಸಭಾ ಹಿರಿಯರು. ನೋ ಆರ್ಗ್ಯುಮೆಂಟ್, ಇದಕ್ಕೆ ಯಾವ ಆರ್ಗ್ಯುಮೆಂಟ್ಸ್ ಇಲ್ಲ, ನಾನು ಮೊದಲೇ ಹೇಳಿದೆ. ಆದರೆ ಇವತ್ತಿನ ಮಟ್ಟದಲ್ಲಿ ನಾನು ಆವತ್ತು ದಿನ ಕಲಿತಂಥ ಬೋಧನೆಗೆ ಅನೇಕ ಹೊಸ ವಿಚಾರಗಳನ್ನು ಸೇರಿಸಿ ಈಗ ನಮ್ಮ ಸಭೆಗಳಲ್ಲೂ ಕೂಡ ಮಾತನಾಡೋದನ್ನು ನಾನು ಗಮನಿಸಿದ್ದೇನೆ. ಭಾಳ ದುಃಖದ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಬಲಿಷ್ಠವಾದ ಆತ್ಮಿಕ ನಾಯಕರ ಅಗತ್ಯತೆ ಈಗ ಹೆಚ್ಚಾಗಿ ಆಗ್ತಾ ಇದೆ. ಇಂಥ ವಾಕ್ಯ ಕೇಳುವಂಥ ನೀವುಗಳು ಕೂಡ ಸಭಾ ನಾಯಕರುಗಳು ಅಂದರೆ ಹಿರಿಯರುಗಳು ಕೂಡ ಇದ್ದೀರಿ. ಎಷ್ಟೋ ಜನ ಸುವಾರ್ಥ ಸೇವಕರಿದ್ದೀರಿ. ಇದರ ಜೊತೆಯಲ್ಲಿ ಎಷ್ಟೋ ಜನರು ಇನ್ನೂ ಮುಂದೆ ಬೆಳೆಯುವಂಥ ಆತ್ಮಿಕವಾಗಿ ಬೆಳೆದು ನಾಯಕತ್ವವನ್ನು ಪಡೆದುಕೊಳ್ಳುವಂತಿರಿದ್ದೀರಿ. ನನ್ನದೊಂದು ಕೋರಿಕೆ, ನೀವು ದೇವರ ವಾಕ್ಯದಲ್ಲಿ ಬಲಗೊಂಡು ಸತ್ಯವನ್ನು ಅರಿತುಕೊಂಡು ಆತ್ಮದ ಸತ್ಯಕ್ಕೆ ಅನುಸಾರವಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತೇವೆ, ವ್ಯವಹಾರ ಬರೆಸುವಾರ್ತೆಯಲ್ಲಿ ಆ ರೀತಿಯಲ್ಲಿ ನಾವು ಆತನಿಗೆ ಆರಾಧಿಸಬೇಕು ಅಂದರೆ ಆತನನ್ನು ಹೊಗಳಿ ಕೊಂಡಾಡಿ ಆತನ ಮೆಚ್ಚಿಸಬೇಕಾಗಿದೆ. ಹಾಗಾಗಿ ನೀವುಗಳು ಕೂಡ ಈ ರೀತಿಯಿಂದ ಬಲವಾದಂಥ ಆತ್ಮಿಕ ನಾಯಕತ್ವವನ್ನು ದಯಮಾಡಿ ನೀವೆಲ್ಲರೂ ಬಯಸಿರಿ. ಆತ್ಮಿಕ ನಾಯಕತ್ವವನ್ನು ಬಯಸುವುದು ಸತ್ಯವೇದ ತಪ್ಪು ಅಂತ ಎಲ್ಲೂ ಹೇಳಿರುವುದಿಲ್ಲ. ನಾನು ಒಂದು ವಾಕ್ಯವನ್ನು ತೋರಿಸ್ತೇನೆ. 1 ತಿಮೋತಿ 3ನೇ ಅಧ್ಯಾಯ 1ನೇ ವಚನ. ಆತ್ಮಿಕ ನಾಯಕತ್ವವನ್ನು, ಸಭೆಯ ನಾಯಕತ್ವವನ್ನು ಬಯಸುವುದು ಸತ್ಯವೇದ ಕೂಡ ಅದನ್ನು ಸ್ವಾಗತಿಸ್ತದೆ. ಹೇಗೆ ಅಂತ ಹೇಳಿದರೆ, ನೀವು ದಯಮಾಡಿ ಯಾರು ಸಿಕ್ಕಿದವರು ಬೈಬಲ್ ತೆಗೆದರೆ ಒಂದು ವಾಕ್ಯವನ್ನು ಓದಿದರೆ ನನಗೆ ಭಾಳ ಸಂತೋಷ ಆಗ್ತದೆ, ಎಲ್ಲರಿಗೂ ಸಂತೋಷ ಆಗ್ತದೆ. ಸಾರಿ, ಸಿಕ್ಕಿದವರು ಓದ್ತೀರಾ? 1 ತಿಮೋತಿ 3ನೇ ಅಧ್ಯಾಯ 1ನೇ ವಚನ. ಸಭಾಧ್ಯಕ್ಷನ ಉದ್ಯೋಗವನ್ನ ಪಡೆದುಕೊಳ್ಳಬೇಕೆಂದಿರುವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವರಾಗಿರನೆಂಬ ಮಾತು ನಂಬತಕ್ಕದ್ದಾಗಿದೆ. ಥ್ಯಾಂಕ್ ಯು ಬ್ರದರ್. ಸಭಾಧ್ಯಕ್ಷನ ಉದ್ಯೋಗವನ್ನು ಅಂತ ಹೇಳುವಾಗ ಸಭಾ ಅಧ್ಯಕ್ಷರು ಅಂತ ಹೇಳುವಾಗ ಸಭಾ ಹಿರಿಯರೇ. ಬೇರೆ ಯಾವ ಅಧ್ಯಕ್ಷರುಗಳಲ್ಲಿ ಫಾದರ್ ಆಗಲಿ ಇದು ರೆವರೆಂಟ್ ಫಾದರ್ ಎಲ್ಲ ದೇವರ ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಸುಮ್ಮನೆ ಅದನ್ನು ಅರ್ಥಗಳನ್ನ ಕೊಡುವಾಗ ಇಂಗ್ಲೀಷಲ್ಲಿ ಇನ್ನೊಂದು ಭಾಷೆಯಲ್ಲಿ ಅರ್ಥಗಳು ಕೊಡುವಾಗ ನಾವು ಫಂಕಾಗುವುದು ಉಂಟು. ಆದರೆ ಇಲ್ಲಿ ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದು ಅಂದರೆ ಸಭಾ ಹಿರಿಯತನವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಮುಂದೆ ಅದಕ್ಕೆ ನಾವು ಎಲ್ಲರೂ ಸಭಾ ಹಿರಿಯರಾಗಬೇಕು ಅಂತ ನಾವು ನೆನೆಸುವುದು ಈ ಲೋಕಲಾಗಿ ಈ ಲೋಕದಲ್ಲಿ ಯಾವುದೋ ಪಾರ್ಟಿ, ಯಾವುದೋ ಪಕ್ಷದಲ್ಲೋ ಅಥವಾ ಯಾವುದೋ ಸಂಘದಲ್ಲೋ ಅಧ್ಯಕ್ಷತನವೋ ಅಥವಾ ಸೆಕ್ರೆಟ್ರಿ, ಜನರಲ್ ಸೆಕ್ರೆಟ್ರಿ ಈ ರೀತಿಯಾದಂಥ ಅಧಿಕಾರಯುತವಾದಂಥ ಹಣ ಬರುವಂಥ
ಆ ಒಂದು ದೃಷ್ಟಿಯಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದನ್ನು ಸತ್ಯವೇದ ಹೇಳ್ತಾ ಇಲ್ಲ ಇಲ್ಲಿ. ಯಾವ ನೀಚ ಲಾಭವನ್ನು ಅಪೇಕ್ಷೆ ಪಡದೆ ದೇವರ ಚಿತ್ತಕ್ಕನುಸಾರವಾಗಿ ಸ್ವಇಚ್ಛೆಯಿಂದ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಆ ಅಪೇಕ್ಷೆ ಪಡುವವನ ವಿಚಾರದಲ್ಲಿ ಇದು ಬರೆಯಲ್ಪಟ್ಟಿದೆ. ಹೀಗಾಗಿ ನಾವು ಮುಂದೆ ಹೋಗುವಾಗ ಈ ಬಲಿಷ್ಠದ ನಾಯಕತ್ವ ಅಂತ ಹೇಳುವಾಗ ನಿಮಗೆ ಕೊಡ್ತಕ್ಕಂಥ ಕರೆ, ಪ್ರತಿಯೊಬ್ಬರೂ ನೀವು ಬಲಿಷ್ಠದ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು. ಸಪೋಸ್ ನಿಮ್ಮನ್ನು ಹಿರಿಯರಾಗಿ ಇನ್ನೂ ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ ಪುರುಷರಿಗೆ ಹೇಳುವಂಥ ಮಾತುದು, ಸಭಾ ಏನು ಹಿರಿಯರಿದ್ದಾರಲ್ಲ ಅವರ ಜೊತೆಯಲ್ಲಿ ಅವರಿಗೆ ಸಪೋರ್ಟಾಗಿ ಇದ್ದುಕೊಂಡು, ಅವ್ರ ಹಿಂದೆ ಇದ್ದುಕೊಂಡು ಅವರನ್ನು ಬಲಿಷ್ಠರಾಗದೆ ನಡೆಯೋದಕ್ಕೆ ನೀವು ಸಹಾಯ ಮಾಡಬೇಕ್ರಿ ಅವ್ರಿಗೆ. ಅದನ್ನು ಎಲ್ಲಿ ಓದ್ತೇವೆ? ಮೋಶೆಗೆ ಕೈಯನ್ನು ಎತ್ತಿ ನಿಲ್ಲಿಸ್ಕೊಳ್ತಾರಲ್ಲ ಯುದ್ಧ ಆಗುವಾಗ, ಆ ಉದಾಹರಣೆ ಅದೇ. ಆ ಇನ್ಸಿಡೆಂಟಿನ ಆ ಒಂದು ಘಟನೆಯ ಉದಾಹರಣೆ ಅದೇ. ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ಸಭಾ ಹಿರಿಯರಿಗೆ ಬೇಕು. ದೇವರ ಆಜ್ಞೆ ಅದು. ನೀವು ಹೋಗಿ ಅವರಿಗೆ ನೀವು ಬೆಂಬಲವಾಗಿರಬೇಕು. ಅವರು ಸತ್ಯವೇದ ಅನುಸಾರವಾಗಿ, ಸತ್ಯ ವಾಕ್ಯಗಳ ಅನುಸಾರವಾಗಿ ಸಭೆಯನ್ನು ನಾವು ನಡೆಸುವಾಗ ನೀವು ಅವರ ಜೊತೆಯಲ್ಲಿ ಬೆಂಬಲಿಗರಾಗಿ ಅವರಿಗೆ ಹೆಗಲು ಕೊಟ್ಟು ಸಭೆಯನ್ನು ಬೆಳೆಸುವುದರಲ್ಲಿಯೂ ಸಭೆಯನ್ನು ನಡೆಸುವುದರಲ್ಲಿಯೂ ಸಹಕಾರಿಗಳಾಗಿ ನೀವು ಕೆಲಸ ಮಾಡಬೇಕು. ಅವರನ್ನೇ ಸಭಾ ಸೇವಕರು ಎಂಬುದಾಗಿ ಹೇಳುವಂಥ ಮಾತು. ಅವರನ್ನೇ ಸಭಾ ಸೇವಕರು. ಸಭಾ ಸೇವಕರಿಗೂ ಸಭಾ ಹಿರಿಯರಿಗೂ ಇರ್ತಕ್ಕಂಥ ಎಲ್ಲ ಗುಣ ಅತಿಶಯಗಳು ಒಂದೇ. ಯಾವುದರಲ್ಲೂ ಯಾವುದೇ ರೀತಿಯಲ್ಲೂ ಸಭಾ ಸೇವಕನಿಗೆ ಒಂದೆರಡು ಗುಣ ಕಮ್ಮಿ ಆದರೂ ಪರವಾಗಿಲ್ಲ, ಸಭಾ ಹಿರಿಯರು ಮಾತ್ರ ಇದಿರಲೇಬೇಕು ಅಂತ ನಿಯಮ ತಿಮೋತಿದವರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲ. ನೀವು ಇಲ್ಲಿ 3ನೇ ಅಧ್ಯಾಯ 1ರಿಂದ 7ರಲ್ಲಿ ಓದುವಾಗ ನಿಮಗೆ ಆ ಸಭಾ ಹಿರಿಯರ ಗುಣಲಕ್ಷಣಗಳು 8ರಿಂದ 12ರವರೆಗೆ ಓದುವಾಗ ಸಭಾ ಸೇವಕರ ಗುಣಲಕ್ಷಣಗಳನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ಅದರ ಪ್ರಕಾರ ಈ ಸಭಾ ಸೇವಕರಿಗೂ ಸಭಾ ಹಿರಿಯರಿಗೂ ಇರಬೇಕಾದಂಥ ಗುಣಲಕ್ಷಣಗಳು ಒಂದೇ. ಯಾವುದೇ ರೀತಿಯಲ್ಲಿ ರಿಯಾಯಿತಿ ಇಲ್ಲ, ಯಾವುದೆಲ್ಲ ಎಕ್ಸಂಪ್ಷನ್ಸ್ ಇಲ್ಲ. ಎಲ್ಲರೂ ಅದೇ ರೀತಿಯಲ್ಲಿ ಪರಿಶುದ್ಧವಾದಂಥ ಜೀವನವನ್ನು ನಡೆಸಬೇಕು. ಅಷ್ಟೇ ಅಲ್ಲ, ಸಭಾ ವಿಶ್ವಾಸಿಗಳಿಗೂ ಯಾವುದೇ ರಿಯಾಯಿತಿ ಇಲ್ಲ. ಅವರು ಕೂಡ ಇಲ್ಲಿದೆಯಲ್ಲ 1ನೇ ಅಧ್ಯಾಯ 3ನೇ ಅಧ್ಯಾಯ 1ನೇ ವಚನದಿಂದ 12ರವರೆಗೆ ಇದೆಯಲ್ಲ, ಆ ನಿಯಮಗಳನ್ನು ವಿಶ್ವಾಸಿಗಳಾದ ನಾವು ಕೂಡ ಅನುಸರಿಸಲೇಬೇಕು. ಇಲ್ಲದೆ ಹೋದರೆ ನೀವು ನಂಬ್ಕೊಂಡಿರೋ ಪ್ರಕಾರ ಪರಲೋಕದೊಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ದೋಷವುಳ್ಳವರಾಗಿ ಅಶುದ್ಧವಾದನ್ನು ನಡೆಸುವವರಾಗಿ ನಾವು ವಿಶ್ವಾಸಿಗಳಾಗಿದ್ದರೂ ಕೂಡ ಆ ದಿವಸ ಕರೆಯಲ್ಪಟ್ಟಂಥ ಸಂದರ್ಭದಲ್ಲಿ ನಾವು ಪರಲೋಕಕ್ಕೆ ಹೋಗ್ತೇವೆ ಎಂಬುದನ್ನು, ನಮ್ಮ ದೋಷಗಳ ಜೊತೆಯಲ್ಲೇ ಹೋಗ್ತೇವೆ, ನಮ್ಮ ಪಾಪಗಳ ಜೊತೆಯಲ್ಲಿದ್ದರೂ ಹೋಗ್ತೇವೆ ಎಂಬುದನ್ನು ನಾವು ನಂಬಬಾರದು. ಖಂಡಿತ ಸಾಧ್ಯ ಇಲ್ಲ. ಪರಿಶುದ್ಧತ್ವವಿಲ್ಲದೆ ಯಾರೂ ದೇವರನ್ನು ಕಾಣಲಾರು. ಹೊಸದಾಗಿ ಹುಟ್ಟದೆ ಅವನು ನಿತ್ಯ ಜೀವನ ಪಡೆಯಲಾರು. ಇವೆರಡು ವಾಕ್ಯಗಳ ಅರ್ಥ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ಈ ಗುಣಾತಿಶಯಗಳು ಇರಲೇಬೇಕೆಂಬುದಾಗಿ ತಿಳಿಸ್ತದೆ. ಯಾಕೆ ಇದನ್ನು ಒತ್ತಿ ಹೇಳ್ತೀನಿ ಅಂತ ಹೇಳಿದರೆ, ಈ ಸಭಾ ಹಿರಿಯರ್ತನ ಮಾಡುವವರಿಗೆ ದೇವರ ಪ್ರಭಾವದಿಂದ ಜಯಮಾಲೆಯನ್ನು, ಎಕ್ಸ್ಟ್ರಾರ್ಡಿನರಿ ಗಾರ್ಲೆಂಡ್, ಅದು ದೇವರ ಪ್ರಭಾವ ಎಂಬ ಜಯಮಾಲೆಯನ್ನು ಕರ್ತನು ಅಲ್ಲಿ ಇಟ್ಟಿದ್ದಾನೆ. ಅಂದರೆ ಸುಮ್ಮನೆ ಇಟ್ಟಿಲ್ಲ. ಎಲ್ಲರಿಗೆ ನನಗೆ ಹಿರಿಯರು ಅಂತ ಕೊಟ್ಟ ತಕ್ಷಣ ನನಗೆ ಬಂದ್ಬಿಟ್ಟು ರಿಸರ್ವ್ ಆಯಿತು ಅದು ಅಂತ ಅಲ್ಲ, ನಾವು ಅಂದ್ಕೊಳ್ಳಿಕ್ಕಾಗಲ್ಲ. ಹಿರಿತನ ನಡೆಸುವವರು ಈ ಪ್ರಕಾರವಾಗೇ ಇರಬೇಕೆಂಬುದಾಗಿ ಸತ್ಯವೇದವು ಬೋಧಿಸ್ತದೆ. ಈ ರೀತಿಯಾದಂಥ ಸಭಾ ಹಿರಿಯರು ಏನೇನು ಮಾಡ್ತಾರೆ ಸಭೆಯಲ್ಲಿ ನಾನು ಹೇಳ್ತೇನೆ. ನಾನು ವಾಕ್ಯವನ್ನು ಮಾತ್ರ ಓದಿಸೋಕ್ಕಾಗೋದಿಲ್ಲ, ನಾನು ಹಾಗೆ ವಚನ ಹೇಳ್ತೇನೆ. ಮೊದಲನೇದಾಗಿ ಅವರು ತಮಗೆ ಕೊಟ್ಟಿರುವ ವಿಶ್ವಾಸಿಗಳನ್ನು ತಮ್ಮ ಅಧೀನಕ್ಕೆ ಕೊಟ್ಟೋದಲ್ಲ, ತಮಗೆ ಕೊಟ್ಟಂಥ ವಿಶ್ವಾಸಿಗಳು ಅಂದರೆ ಕುರಿಗಳನ್ನು ಅಂದರೆ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳನ್ನು ಅವರಿಗೆ ಸ್ವಸ್ಥ ಬೋಧನೆಯನ್ನು ಬೋಧಿಸುತ್ತಾ ಆತ್ಮಿಕ ಪರಿಪಕ್ವತೆ ಹೊಂದಲು ಸಹಾಯ ಮಾಡ್ತಾರೆ. ಅವರು 1 ತಿಮೋತಿ 4ರಿಂದ 16ರಲ್ಲಿ ನಾವು 4ನೇ ಅಧ್ಯಾಯ 16ನೇ ವಚನವನ್ನು ಓದುವಾಗ ಅದರ ಬಗ್ಗೆ ಬರೆಯಲ್ಪಟ್ಟಿದೆ. ನೀವು ನೋಟ್ ಮಾಡಿ ಆಮೇಲೆ ಓದಿ, ಈಗ ಟೈಮ್ ಆಗ್ತಾಯಿದೆ. ಮತ್ತು ಎರಡನೇದಾಗಿ ಯಾವುದೇ ವಿರೋಧಗಳಿದ್ದಾಗಿಯೂ ಕೂಡ ಹೆದರದೆ ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂತೆ ಸಭಾ ವಿಶ್ವಾಸಿಗಳನ್ನು ಸಜ್ಜುಗೊಳಿಸ್ತಾರಂತೆ. ಯಾವುದೇ ವಿರೋಧಗಳಿದ್ದಾಗಿಯೂ ಹೆದರದೆ ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂಥ ಸಭಾ ವಿಶ್ವಾಸಿಗಳನ್ನು ಸಜ್ಜುಗೊಳಿಸ್ತಾರೆ. 1 ತಿಮೋತಿ 3ನೇ ಅಧ್ಯಾಯ 16ನೇ ವಚನ. 1 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಅದಕ್ಕೆ ಅರ್ಥ ಕೊಡುವಂಥ ವಾಕ್ಯವಿದೆ. ಮೂರನೆಯದಾಗಿ ಅವರು ಏನು ಮಾಡ್ತಾರೆ,
ಸಭೆಯನ್ನು ಮುನ್ನಡೆಸುವುದು ಮತ್ತು ಪ್ರೋತ್ಸಾಹಿಸುವುದು ಮತ್ತು ಕರ್ತನ ಮಹಿಮೆಗಾಗಿ ಉತ್ತೇಜಿಸುವುದು ಭಾಳ ಮುಖ್ಯ. ಆ ಸಭಾ ಹಿರಿಯರು ಮಾಡ್ತಕ್ಕಂಥ ಕೆಲಸ ಸಭೆಯಲ್ಲಿ ನಾವು ನೋಡ್ತೇವೆ. ಮುಂದೆ ಕೂತ್ಬಿಟ್ರು, ವಯಸ್ಸಾಗೋಗಿದೆ, ಕನ್ನಡಕ್ಕೆ ಹಾಕ್ಕೊಂಡಿದ್ದಾರೆ, ಕೆಲವರು ಕಣ್ಣು ಕಾಣಲ್ಲ, ಕೆಲವರು ಕಿವಿ ಕೇಳಲ್ಲ, ಅವ್ರು ಇನ್ನೇನೋ ಈ ಲೋಕಯಾತ್ರೆ ಮುಗಿಸ್ತಾರೆ, ಈ ರೀತಿ ಗೇಲಿ ಮಾಡುವುದು ಉಂಟು. ನಾವು ಸಭಾ ಹಿರಿಯರು ನೋಡಿದಾಗ ಮಾಡ್ತೇವೆ. ಮತ್ತು ಅವರು ತೊದಲು ಹೋದರೆ ಏನಾದ್ರು ತಪ್ಪು ಮಾಡಿದರೆ, ಇಷ್ಟೆಲ್ಲ ಆಯಿತು, ಇನ್ನೊಬ್ಬನು ಚಾರ್ಜ್ ಕೊಟ್ಟಿಲ್ಲ, ಇವರೇ ಮಣ್ಣು ನಡೆಸ್ತಾ ಇದ್ದಾರೆ, ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತೇವೆ. ನಾವು ಯಾರ ವಿರುದ್ಧವಾಗಿ ಆಡ್ತಾ ಇದ್ದೇವೆ. ಆ ಸಭಾ ಹಿರಿಯನು ಅಲ್ಲಿ ದೇವರ ಪ್ರಭಾವ ಎಂಬ ಜಯಮಾಲೆಗೆ ರಿಸರ್ವ್ ಕ್ಯಾಂಡಿಡೇಟ್ ಆಗಿ ನಮ್ಮ ಮುಂದೆ ನಿಂತಿದ್ದಾನೆ ಎಂಬುದನ್ನು ನೆನೆಸಿಕೊಂಡ್ರೆ ಖಂಡಿತವಾಗಿ ನಾವು ಅವ್ರನ್ನ ಆಡಿಕೊಳ್ಳುವುದಿಲ್ಲ ಅಥವಾ ಅವರನ್ನು ದ್ವೇಷ ಮಾಡುವುದಿಲ್ಲ, ಅವರ ಮಾತಿಗೆ ವಿರುದ್ಧವಾಗಿಯೂ ಹೋಗುವುದಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಜ್ಞಾಪಕ ಇಟ್ಕೊಳ್ಳಿ. ಈಗ ಅದರ ಪ್ರಕಾರ ಅವರು ಕರ್ತನ ಮಹಿಮೆಗಾಗಿ ಪ್ರತಿಯೊಬ್ಬ ವಿಶ್ವಾಸಿಯನ್ನು, ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರನ್ನೂ ಉತ್ತೇಜಿಸ್ತಾರಂತೆ. ಯಾರು? ಹಿರಿಯರು. 1 ತಿಮೋತಿ 1:11 ವಚನ. ಮತ್ತು ನಾವು ನೋಡಿಕೊಳ್ಳುವ ಸಭೆಗಳಲ್ಲಿ ಮಾಡುವ ಪ್ರಸಂಗಗಳಲ್ಲಿ ಸತ್ಯವೇದದ ವಿಚಾರಗಳು ಇದೆಯೇ ಎಂಬುದನ್ನು ಮೊದಲು ತಿಳ್ಕೊಳ್ತಾರಂತೆ. ಸಭೆಗೆ ನಾವು ಯಾರೋ ಒಬ್ಬರು ನಾಳೆ ನಾನೆಲ್ಲರೂ ಶಿವಮೊಗ್ಗ ಮಿಡಿಗೇಸಿಗೆ ಹೋದರೆ ನಮ್ಮ ಸಹೋದರರು ನನಗೊಂದು ಅವಕಾಶ ಕೊಟ್ಬಿಡ್ಬೋದು. ಸ್ಟೀವನ್ಸನ್ ಕುಮಾರ್ ಬಂದಿದ್ದಾರಪ್ಪ, ನೀವೇ ತಗೊಳ್ಳಿ, ಇವತ್ತು ಸುವಾರ್ಥ ಕೂಟ ನೀವೇ ತಗೊಳ್ಳಿ, ಇನ್ನೊಂದು ಕೂಟ ಅಂತ ಹೇಳ್ಬೋದು. ನಾನು ಮಾತನಾಡಿದಾಗ ಇದೇ ಸಭೆ ಮಿಡಿಗೇಸಿಯ ಜಾನ್ ಬ್ರದರ್ ಅವರು ಮತ್ತು ಅವ್ರ ಜೊತೆ ಹಿರಿಯರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಂತ ತಿಳ್ಕೊಬೇಡಿ. ನಾನು ಆಡುವ ಪ್ರತಿಯೊಂದು ಮಾತನ್ನು ಅವರು ಗ್ಲ್ಯಾನ್ಸ್ ಮಾಡ್ತಾರೆ. ಇದು ಸತ್ಯವೇದದಲ್ಲಿ ಇದ್ದದ್ದು ಆಡೋದನ್ನ, ಇಲ್ಲ ಇವನೇನಾರು ಇಲ್ಲಿ ನಾಟಕ ಮಾಡಿಬಿಟ್ಟು ಹೋಯ್ತಾನ ಅಂತ ನೋಡಿಕೊಂಡು ನೆಕ್ಸ್ಟ್ ಟೈಮಲ್ಲಿ ನಾನು ಹೋದ್ರವ್ರು ಸಹ ಮೇಲೆ ಹಚ್ಚೋದಿಲ್ಲ ಹೆಚ್ಚು ಕಮ್ಮಿ ಮಾಡಿದ್ರೆ. ಈ ಒಂದು ಪವಿತ್ರವಾದಂಥ ಕಾರ್ಯವನ್ನು ಅವರು ಮಾಡ್ತಾರೆ ಸಭಾ ಹಿರಿಯರು. ಸಭಾ ಹಿರಿಯರು ಅಲ್ಲಿ ನಡೀತಕ್ಕಂಥ ಪ್ರಸಂಗ ಮಾಡುವವರನ್ನ, ಬೋಧನೆ ಮಾಡುವವ್ರನ್ನ, ಪ್ರಾರ್ಥನೆ ಮಾಡುವವ್ರನ್ನು ಕೂಡ, ಸ್ತೋತ್ರ ಕೊಡುವವ್ರನ್ನು ಕೂಡ ಅವರು ಆಲಿಸ್ತಾರೆ. ಇವನು ಸರಿಯಾದ ಸ್ತೋತ್ರ ಕೊಡ್ತಾ ಇದ್ದಾನ, ಸರಿಯಾದ ರೀತಿಯಲ್ಲಿ ವಾಕ್ಯಾನುಸಾರವಾಗಿ ಸ್ತೋತ್ರ ಅರ್ಪಿಸ್ತಾ ಇದ್ದಾನ, ಆರಾಧನೆ ಸಮಯದಲ್ಲಿ ಕೂಡ ಆತನು ಯಾವ ರೀತಿ ಇದ್ದಾನೆ ಎಂಬುದನ್ನು ಗಮನಿಸ್ತಾರೆ. ಆಮೇಲೆ ಅವನನ್ನು ಒಳಗೆ ತೆಗೆದುಕೋಬೇಕೋ ಬೇಡವೋ ಎಂಬುದ್ರ ಬಗ್ಗೆ ನಿರ್ಧಾರ ಮಾಡ್ತಾರಂತೆ ಅವರು. ಆಮೇಲೆ ಇದರಲ್ಲಿ ಏನು, ಇದು 1 ತಿಮೋತಿ 3:2 ವಚನದಲ್ಲಿದೆ, ಅವನು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ತಿಳಿಸುವ ಪ್ರಕಾರ ಆ ಪ್ರಾವೀಣ್ಯತೆ ಅವರಲ್ಲಿ ಇರ್ತದೆ. ಮತ್ತು 5ನೇದಾಗಿ ಸಭಾ ಹಿರಿಯರ ನಾಯಕತ್ವ ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿರುತ್ತೆ. ಸಭೆ ಹಿರಿಯರ ನಾಯಕತ್ವ ನಮ್ಮ ದೇವರನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಹಿಮೆ ಪಡಿಸುವಂಥದ್ದಾಗಿದೆ ಅಂತ 1 ಪೇತ್ರ 5ನೇ ಅಧ್ಯಾಯ 1-5 ನಾನು ಈಗಾಗಲೇ ಓದಿದ್ದೇನೆ. ಅವರು ದೇವರ ಮಹಿಮೆ ಪಡಿಸುವಂಥವರಾಗಿರುತ್ತಾರೆ ಸಭಾ ಹಿರಿಯರು. ಬಿ ಕೇರ್ಫುಲ್, ಭಾಳ ಹುಷಾರಾಗಿರಿ. ಸಭಾ ಹಿರಿಯರ ಹುದ್ದೆ ಅದು ಎಲ್ಲಿಂದ ಬಂತು, ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಅವ್ರು ಯಾರೋ ಏನೋ ಮಾಡ್ತಾನೆ, ಅವ್ನು ಹೇಳೋದು ಕೇಳೋಕ್ಕಾಗಲ್ಲ, ಅವ್ನು ವಯಸ್ಸಾಯಿತು, ಹಾಗೆಲ್ಲ ಉಡಾಫೆ ಮಾತಾಡಬೇಡ್ರಿ. ಯಾಕಂತ ಹೇಳಿದರೆ ಈಸ್ ಅ ರಿಸರ್ವ್ ಕ್ಯಾಂಡಿಡೇಟ್ ಫಾರ್ ದೇವರ ಪ್ರಭಾವ ಎಂಬ ಜಯಮಾಲೆಗೆ ಅವರು ರೆಡಿ ಇದ್ದಾರೆ. ಅಲ್ಲಿ ನಿನಗೇನು ಮಾಡ್ತಾರೆ? ಆ ರೀತಿ ಮಾತನಾಡ್ತಕ್ಕಂಥ, ಬೋಳೆ ಬಿಡ್ತಕ್ಕಂಥ ಒಬ್ಬ ವಿಶ್ವಾಸಿನ ಏನು ಮಾಡ್ತಾರಂತೆ? ನಿನಗೆ ರಕ್ಷಣಾ ವಸ್ತ್ರ ಇಲ್ಲಪ್ಪ, ಅದಿಲ್ಲದೆ ಊಟಕ್ಕೆ ಯಾಕೆ ಬಂದೆ, ನಡಿ ಆಚೆ ಅಂತೇಳಿ ಎಲ್ಲಿಗೆ ಹಾಕ್ತಾರಂತೆ? ಬೆಂಕಿ ಗಂಧಗಳ ಕೆರೆಗೆ ಹಾಕ್ತಾರಂತೆ. ಆದ್ದರಿಂದ ಸಭಾ ಹಿರಿಯರ ಬಗ್ಗೆ ನಾವು ಉದಾಸೀನತೆ ಒಳ್ಳೆಯದಲ್ಲ, ಅಥವಾ ಉದಾಸೀನತೆ ಮಾತುಗಳು ಒಳ್ಳೆಯದಲ್ಲ. ಅವರ ವಿರುದ್ಧವಾಗಿ ನಡೆಯುವುದಂತೂ ದೊಡ್ಡ ಪಾಪವಾಗಿ ಪರಿಣಮಿಸ್ತದೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದಂಥ ಕೆಲಸ ಮಾಡ್ತಾರೆ ಸಭಾ ಹಿರಿಯರು. ಅದು ವಿಶ್ವಾಸಿಗಳು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದು 1 ಯೋಹಾನ 4:4 ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 1 ಯೋಹಾನ 4:4 ಮತ್ತು 1 ತಿಮೋತಿ 1ನೇ ಅಧ್ಯಾಯ 3-5 ನೀವು ಹೋದ್ರಿ, ಇವೆರಡು ವಾಕ್ಯಗಳು ಯಾರ ಬಗ್ಗೆ ಬರೀತದೆ ಅಂದರೆ ಸುಳ್ಳು ಬೋಧಕರ ವಿಚಾರದಲ್ಲಿ. ಅವರು ಮೊದಲನೇದಾಗಿ ಸುಳ್ಳು ಬೋಧಕರು. ಈ ಸುಳ್ಳು ಬೋಧಕರು ಸಭೆಗೆ ಬರುವುದಿಲ್ಲ. ನಿಮ್ಮ ಜ್ಞಾಪಕದಲ್ಲಿ ಇವತ್ತೇ ಇಟ್ಕೊಳ್ಳಿ, ಇದು ಅನುಭವದಿಂದ ನಾನು ಹೇಳುವಂಥ ಮಾತು. ಅವರು ಸಭೆಗೆ ಬರುವುದಿಲ್ಲ, ಸಭಾ ಹಿರಿಯರನ್ನ ಭೇಟಿ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಸಭಾ ಹಿರಿಯರನ್ನ ಭೇಟಿ ಮಾಡಲಿಕ್ಕೆ ಪವಿತ್ರಾತ್ಮನ ಆ ಬಲ, ಅವರಲ್ಲಿರ್ತಕ್ಕಂಥ ದುರಾತ್ಮ, ಆ ಸುಳ್ಳಿನ ಆತ್ಮ, ಸುಳ್ಳು ಆತ್ಮ ಅಂದರೆ ಸೈತಾನನ ಆತ್ಮವೇ, ಆ ಸುಳ್ಳು ಬೋಧಕರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಡ್ಡಿಪಡ್ತದೆ. ಅವ್ರು ಏನು ಮಾಡ್ತಾರೆ? ದಡ್ಡಂಗೆ ಇರ್ತಾರಲ್ಲ ವಿಶ್ವಾಸಿಗಳು, ಈ ಲೋಕದ ಚಿಂತೆಯಲ್ಲಿ ಇರ್ತಾರೆ ವಿಶ್ವಾಸಿಗಳು. ಎಷ್ಟೋ ಜನ ದೇವರನ್ನು ಮರ್ತಿರ್ತಾರೆ. ದೇವರ ಸಹಾಯ ಅವ್ರಿಗೆ ಇರೋದಿಲ್ಲ, ದೇವರ ಆಶೀರ್ವಾದ ಅವ್ರಿಗೆ ಇರೋದಿಲ್ಲ. ಅಂಥ ವಿಶ್ವಾಸಿಗಳನ್ನು ಹುಡುಕ್ತಾರೆ ಅವರು.
ಏನು ಅಂಥವ್ರೆ ಅಂತಲ್ಲ, ಸ್ಟ್ರಾಂಗ್ ಆಗಿರೋ ವಿಶ್ವಾಸನೂ ಹುಡುಕ್ತಾರೆ. ಇವರು ಏನು ಮಾಡ್ತಾರೆ, ಮನೆಗಳಿಗೆ ಹೋಗ್ತಾರೆ. ಇವರು ಯಾವತ್ತೂ ಸಭೆಗೆ ನೇರವಾಗಿ ಬರುವವರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪವಿತ್ರಾತ್ಮನು ಅಡ್ಡಿಪಡಿಸ್ತಾನೆ ಅವರಿಗೆ. ಸುಳ್ಳು ಬೋಧಕರು ಒಳಗಡೆ ಬಂದು ಮಾತಾಡಲಿಕ್ಕಾಗಲಿ ಅವರ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋಕ್ಕಾಗಲಿ ಸಾಧ್ಯ ಇಲ್ಲ. ಇವತ್ತಿನ ಮಟ್ಟದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಭಾಕಾಲದ ವಿಶ್ವಾಸಿ ಸುಳ್ಳು ಬೋಧಕರನ್ನ ಕರ್ಕೊಂಡು ಬಂದು ಪೀಠದಲ್ಲಿ ನಿಲ್ಲಿಸುವಂಥ ಪರಿಸ್ಥಿತಿಗೆ ಹೋಗಿದೆ. ಅದನ್ನು ತಡೆಗಟ್ಟುವಂಥದ್ದು ಹಿರಿಯರಿಗೆ ಜವಾಬ್ದಾರಿಯಾಗಿದೆ. ಅದನ್ನೇ ಈಗ ಹೇಳುವಂಥ ಸುಳ್ಳು ಬೋಧಕರನ್ನ ಪತ್ತೆ ಹಚ್ಚಿ ಸಭೆಯ ವಿಶ್ವಾಸಿಗಳಿಗೆ ಬಾರದಂತೆ ಬಹು ಎಚ್ಚರಿಕೆ ವಹಿಸ್ತಾರೆ ಅವರು. ಸಭಾ ಹಿರಿಯರು ಸುಳ್ಳು ಬೋಧಕರನ್ನ ಪತ್ತೆ ಮಾಡ್ತಾರೆ. ಯಾವನು ನಮ್ಮ ಸಭಾ ಕುಟುಂಬಗಳಿಗೆ ಹೋಗ್ತಾ ಇದ್ದಾನಂತೆ, ಆಗ ಏನು ಮಾಡೋದು, ಅಲ್ಲಿ ಹೋಗ್ತಾರೆ ಅವರು, ಸಭೆ ಕುಟುಂಬಕ್ಕೆ ಹೋಗ್ತಾರೆ. ನೀವು ಸೇರಿಸ್ಬಾರ್ದು, ಅದು ಮಾಡಬಾರ್ದು ಅಂತ ಹೇಳಿದಾಗ, ನೀನು ಯಾವತ್ತು ಬಂದಿದ್ದೀಯ, ಇವತ್ತು ಬಂದಿದೆಯಾ, ನೀವತ್ತು ಬಂದ್ಬಿಟ್ಟು ನೀನು ಸೇರಿಸ್ಬೇಡ ಅಂದರೆ ಹಿಂಗೆ ನೋಡಿ, ಅವ್ರು ಬಂದರು, ನಮಗೆ ಪ್ರಾರ್ಥನೆ ಮಾಡಿದ್ರು, ನಮ್ಗೆ ಪ್ರಾರ್ಥನೆ ಬೇಕು. ಇದು ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದರೆ ನಮ್ಗೆ ಹೇಳ್ತಾ ಇರೋದು, ನಾನು ನಿಮ್ಗೆ ಯಾವುದು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ನನಗೆ ಪ್ರಾರ್ಥನೆ ಬೇಕು, ನಮ್ಮ ಕುಟುಂಬಕ್ಕೆ ಭಾಳ ಇದಿದೆ, ಆಗಿದೆ, ಹೀಗಿದೆ. ಅವರು ಬಂದು ನಾವು ಪ್ರಾರ್ಥನೆ ನಡೆಸಿದ್ರು, ಅವರು ಭಾಳ ಪ್ರೀತಿಯನ್ನು ನೋಡಿದ್ರು. ಹೀಗಾಗಿ ಸಭೆಗಳೆಲ್ಲ ಗಲಿಬಿಲಿಗೆ ಹೋಗಿ ಹಾಳಾಗಿ ಹೋಗ್ತಾ ಇದೆ. ಇವತ್ತು ಅವರ ಕುಟುಂಬಗಳೇ ಹಾಳಾಗಿರೋದನ್ನು ನಾನು ಉದಾಹರಣೆ ಕೊಡಬಲ್ಲೆ. ಬೇಕಾದ್ರೆ ಯಾರು ಪರ್ಸ್ನಲಾಗಿ ಮಾತಾಡ್ರಿ, ನಾನು ಉದಾಹರಣೆ ಕೊಡ್ತೇನೆ ಅದಕ್ಕೆ. ಹಾಗಾಗಿ ಸುಳ್ಳು ಬೋಧಕರನ್ನ ಪತ್ತೆ ಹಚ್ಚಿ ಮತ್ತೆ ವಿಶ್ವಾಸಿಗಳಿಗೆ ಬಾರದಂತೆ ಎಚ್ಚರಿಕೆ ವಹಿಸ್ತಾರಂತೆ. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ, 1 ತಿಮೋತಿ 1ನೇ ಅಧ್ಯಾಯ 3-5. ಮತ್ತು ಇನ್ನೊಂದು ಮುಖ್ಯವಾದಂಥ ಕೆಲಸ ಏನು ಮಾಡ್ತಾರಂತೆ, ಪ್ರಾರಂಭದ ಸಭೆ ಯಾವ ರೀತಿ ನಡೀತಿತ್ತೋ ಅದೇ ಮಾದರಿಯಲ್ಲಿ ಸಭೆಗಳನ್ನು ನಡೆಸ್ತಾರೆ. ಜ್ಞಾಪಕ ಇರಲಿ, ಪ್ರಾರಂಭದಲ್ಲಿ 33ನೇ ಕ್ರಿಸ್ತಶಕ 33ನೇ ಇಸ್ವಿಯಲ್ಲಿ ನಡೆಸಲ್ಪಡ್ತಿತ್ತಲ್ಲ ಸಭೆ, ಯಾವುದು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ರಲ್ಲಿ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 7ನೇ ವಚನ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 27ನೇ ವಚನದಲ್ಲಿ ಅವರು ವಾರದ ಮೊದಲನೇ ದಿನ ಏನು ಮಾಡ್ತಿದ್ರು, ರೊಟ್ಟಿ ಮುರಿಯೋದಕ್ಕೆ ಬರ್ತಾಯಿದ್ರು, ಸಹೋದರ ಅನ್ಯೋನ್ಯತೆಯಲ್ಲಿ ಇರ್ತಾಯಿದ್ರು, ದೇವರ ಬೋಧನೆಯನ್ನು, ಕರ್ತನ ಬೋಧನೆಯನ್ನು ಅವ್ರು ಕೇಳ್ತಾರೆ. ಅದನ್ನೇ ಇವತ್ತು ಮಾಡ್ತಾಯಿದ್ದಾರೆ. ಆವತ್ತಿಂದ ಮಾಡ್ತಾ ಇರೋದು ಇವತ್ತು ಮಾಡ್ತಾ ಇದ್ದಾರೆ. ಆ ಒಂದು ಸಿಸ್ಟಮ್ನ ಈ ಸಭೆ ಹಿರಿಯರು ಆ 33ನೇ ಇಸ್ವಿಯಿಂದ ಇಲ್ಲಿಯ ತನಕವೂ ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಸಭಾ ಹಿರಿಯರು. ಅಷ್ಟು ಸುಲಭವಲ್ಲ. ನಾನು ನಿಮಗೆ ಹೇಳ್ಬೇಕಾದ್ರೆ ಇನ್ನೂ ಸಮಯ